ಒಂದೇ ಕೊರತೆ ಜಸ್ಟ್ ಫಾರ್ ಒಂದೇ ಅಷ್ಟು ಆಸ್ತಿ ಇಲ್ಲ ಅಷ್ಟೇ. ಯೋಚನೆ ಮಾಡಿ ನನಗೆ ಅನ್ಸುತ್ತೆ ಎಲ್ಲ ಚೆನ್ನಾಗಿದೆ ಸರ್, ಒಂದು ಕ್ಯಾನ್ಸರ್ ಬಂದ್ಬಿಡ್ತು ಸರ್ ನನಗೆ. ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿರುತ್ತೆ ಗೊತ್ತು ನನಗೆ ಕೂಡ, ಚೆನ್ನಾಗಿರುತ್ತೆ ಹೇಳಿದ್ದಾನೆ, ಚೆನ್ನಾಗಿರುತ್ತೆ. ಇದನ್ನ ನನಗೆ ಅರ್ಥ ಮಾಡ್ಕೊಳಕ್ಕೆ ನಾನ್ ತಿಳ್ಕೊಳಕ್ ತುಂಬಾ ಟೈಮ್ ಆಗುತ್ತೆ ಲೈಫ್. ಓಕೆ ರೈಟ್, ಹಂಗೆ ಇರಿ. ಇದರಲ್ಲಿ ನಮ್ಗೆ ಸಣ್ಣ ಸಣ್ಣ ವೈಟ್ ಲಾಸ್ ಆಗ್ಬೇಕಿತ್ತು, ವೈಟ್ ಗೇನ್ ಆಗ್ಬೇಕಿತ್ತು, ಅದು ಕಾಮನ್ನೇ ಸರಿ. ಇಲ್ಲಿ ನೋಡಿ, ಇವ್ರು ಏನ್ ವೈಟ್ ಲಾಸ್ ಆಗಿಲ್ಲ, ಸಣ್ಣ ಇದ್ದಾರೆ. ಫ್ಯಾಟ್ ಎಷ್ಟಿದೆ ನೋಡಿ, ಸಣ್ಣ ಇದ್ದಾರೆ, ಫುಲ್ ಸಣ್ಣ ಇರೋದು ಮನುಷ್ಯ. ಸಣ್ಣ ಇದೆ ಸಣ್ಣ ಮನೆ ನಮ್ಮ ಮಗ, ಹಿಂಗ ಒಳಗೆ ಹಿಂಗ ಆಗಿರೋದ್ ಕತೆ ಇದು. ಹಾರ್ಟ್ ಫಾಲ್ ಮಾಡ್ಬಿಡ್ಸ ಅವನಿಗೆ, ಬಹಳ ಸಣ್ಣ ಇದ್ದ ಮನುಷ್ಯ, ಹಾರ್ಟ್ ಫಾಲ್ ಮಾಡ್ಬಿಡ್ತ. ಏಕ್ ಸರ್ ಇಲ್ಲ ತಪ್ಪಿಲ್ಲ, ಬಹಳ ಚಿಕ್ಕ ಒಂದ್ಸರ ಅವನು, ಸಣ್ಣ ಹುಡುಗ ಸರ್, ಹಾರ್ಟ್ ಫಾಲ್ ಮಾಡ್ಬಿಡ್ತ ಅವನಿಗೆ. ಏನ್ ಮಾಡಿದ್ವಿ, ಹಾರ್ಟ್ ಫಾಲ್ ಹೆಂಗಾಗುತ್ತೆ ಕರೆಕ್ಟಾ? ಯಾವಾಗ ಹಾರ್ಟ್ ಫಾಲಮ್ ಆಗುತ್ತೆ ನಿಮ್ಗೆ, ಒಳಗಡೆ ಸಣ್ಣ ಸ್ಟೋರೇಜ್ ಆಗಿರುತ್ತೆ ಫ್ಯಾಟ್. ಆ ಫ್ಯಾಟ್ ಸ್ಟೋರೇಜ್ ಆಗಿದ್ರೆ ನಿಮ್ಗೆ ಏನ್ ಮಾಡ್ತೀರಿ ಗೊತ್ತಾ, ಯಾವಾಗ್ಲೂ ಒಂಥರ ನಿಮ್ಗೆ ಸಿಟ್ ಜಾಸ್ತಿ, ಟೆನ್ಷನ್ ಜಾಸ್ತಿ, ಇರಕ್ ಆಗಲ್ಲ ಮನೆ ಒಳಗೆ, ಯಾರ್ ಕಂಡ ಆಗಲ್ಲ, ಜಾಸ್ತಿ ಟೀ ಕುಡಿತೀರಿ. ಕೆಲವು ಆಗ್ತೈತೆ ನೋಡಿ, ಯಾರು ಬಾಡಿ ಕೆಟ್ಟೋಗಿರುತ್ತೋ, ಬಾಡಿ ಕೆಟ್ಟು ಒಳ್ಳೆ ತಿನ್ಬೇಕು ಅನ್ಸುತ್ತೆ. ಜ್ವರ ಬಂದಾಗ ನೀವು ಹೋಗಿ ಬೆಲ್ಲ ತಿಂತೀರಾ, ಬೆಲ್ಲ ತಿಂತೀರಾ, ಚಕ್ರಿ ತಿಂತೀರಾ? ಕೆಟ್ಟ ಬಾಡಿಗೆ ಒಳ್ಳೆ ತಿನ್ನುತ್ತಾ, ಚೆಕ್ ಮಾಡಿ. ತಿನ್ನತ್ತಮ್ಮ ಇವತ್ತು ಒಳ್ಳೆ ತುಪ್ಪ ಮಾಡ್ಬಿಟ್ಟಿದ್ದಾಗ ತಿನ್ನ ಖಾರ ಬೇಕನ್ಸುತ್ತೆ. ಬಾಯಿ ಕೆಟ್ಟಾಗ ಬಾಯಿಗೆ ರುಚಿ ಆಗಬೇಕನ್ಸುತ್ತೆ. ಬಾಡಿ ಕೆಟ್ಟಾಗ ಬಜ್ಜಿ ಮಾಡಿ ತಿನ್ಬೇಕು ಅನ್ಸುತ್ತೆ. ಕರೆಕ್ಟಾ? ವೈಟ್ ಲಾಸ್ ಆಗಿ ಫಿಟ್ ನೀವು ಹೋಗಿ ಈಗ ನಡೆದು ನಮ್ಮ ಫಿಲಮ್ ಹೀರೋಗಳು ಕರೆಕ್ಟಾ, ಅಲ್ಲ ಅರ್ಜುನ್ ಅವರಲ್ಲಿ ಇದಾರೆ, ಅವ್ರಿಗೆ ಹೋಗಿ ಕೊಟ್ಟ ತಿನ್ಬೋದ? ಯಾಕೆಂದ್ರೆ ಅವರು ಆ ದೇಹ ಬಾಡಿಯಿಂದಾನೇ ಅವ್ರ ಕೆಲಸ ನಡೀತಿರೋದು. ಅದಕ್ಕಾಗಿ ಬಾಡಿ ತುಂಬಾ ಕೇರ್ ಮಾಡ್ತಾರೆ. ಸರಿ, ಮತ್ತೆ ನಾವು ಯಾವ ಕೇರ್ ಮಾಡಿದೀವಿ, ನಾವ್ ಅದ್ ನೋಡಕ್ಕೆ ಹೋಗಿಲ್ ಗೊತ್ತಾ? ನಿದ್ದೆ ಬರ್ಲಿ, ನಿದ್ದೆ ಬರದೇ ಇರ್ಲಿ, ಟೆನ್ಷನ್ ಆಗದಂಗೆ ಇರ್ಲಿ, ಏನಾದ್ರು ನೋವು ಬರ್ಲಿ, ಹೇಳ್ಕೊಂಡು ಹೋಗ್ತಾ ಇರುತ್ತೆ ಲೈಫ್, ಸಣ್ಣ ಹೇಳ್ಕೊಂಡು ಹೋಗ್ತಾ ಇರುತ್ತೆ, ಹೋಗ್ಬಿಡಿ ಪ್ರಾಬ್ಲಮ್ ಇಲ್ಲ. ಬಟ್ ಯಾವಾಗ ಇಲ್ಲಿ ಬಂದು ಕುತ್ಕೊಂಡಾಗ ಅನ್ಸುತ್ತೆ, ದೇಹ ಕೂಡ ಶಿವಶಂಕರ ಗುರುಜಿ ಯಾವಾಗ ಹೇಳ್ತಾರೆ, ದೇಹವನ್ನ ನೋಡ್ಕೊಂಡಿದ್ದ ವ್ಯಕ್ತಿ ದೇಹ ನೋಡ್ಕೊಳ್ಳೋ ಟೈಮ್ ಬರುತ್ತೆ. ದೇಹ ನೋಡ್ಕೊಂಡಿಲ್ಲೋ ಒಂದಿನ ನೋಡ್ಕೊಳಕ್ ಬರುತ್ತೆ, ಅರ್ಧದೊಳಗೂ ಕೇಳ್ಕೊಂಡು ಹೋಗ್ಬಿಡುತ್ತೆ, ಅರ್ಧರಿಂದ ಮನೆಯವ್ರು ತಾಗಿಸ್ತಾ ಇರ್ತಾರೆ ಜೀವನ. ಒಂದೇ ಒಂದ್ಸರಿ ನಿಮ್ಗೆ ಜಾಸ್ತಿ ಟೆನ್ಷನ್, ಅದೇ ಕೆಲಸ ನೋಡಿ, ಯಾವ್ದು ಯೋಚನೆ ಮಾಡ್ತೀರಿ ಅದೇ ಜಾಸ್ತಿ ರಿಪೀಟ್ ಆದ್ರೆ ನಿಮ್ಗೆ ಬ್ರೈನ್ ನಿಮ್ಗೆ ತಡ್ಕೊಳಕ್ಕೆ ಆಗಲ್ಲ, ಅಂಶಿಟ್ಟು ಬರುತ್ತೆ. ಇದಕ್ಕೆ ಯಾವಾಗ ಬಂದ ನಿಮ್ಗೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಟೆಂಪ್ರವರಿ, ಹೆಲ್ತ್ ಇದು ಪರ್ಮನೆಂಟ್. ಇದಕ್ಕೆ ಕೊನೆನೇ ಇಲ್ಲ. ನಿದ್ದೆ, ನೀರು, ಮುದ್ದೆ, ಅರ್ಥ ಆಗ್ತಿದೆ? ಇದನ್ನ ಕರೆಕ್ಟ್ ಆಗಿ ಹೋಗಿಲ್ಲ ಬಾಡಿ ಅಂತ ಹೋಗಿ ನೀವ್ ಹೇಳ್ತೀರ ಸರ್, ಸಿಕ್ಕಾಬಟ್ಟೆ ಕಾಸ್ಟ್ಲಿ ಸರ್, ಸಿಕ್ಕಾಬಟ್ಟೆ ಕಾಸ್ಟ್ಲಿ ಸರ್ ಶೇಕ್. ಹೌದು ಕರೆಕ್ಟೇ, ಸಿಕ್ಕಾಬಟ್ಟೆ ಸರಿ, ಹೌದು ಶೇಕ್ ಇಂದಾನೆ ಎಲ್ಲದು ಹೊರಗಡೆ ಹೋಗಿ ತೆಲ್ಲಗೊಬ್ಬರಿಗೆ, ಒಬ್ಬರಿಗೆ BP, ಒಬ್ಬರಿಗೆ ಶುಗರ್, ಒಬ್ಬರಿಗೆ ಮಕ್ಕಳಿಗೆ ಎಲ್ಲ ಹೊರಗಡೆ ಹುಡುಕಿ ಕೈ ಕಾಲ್ಬಿಟ್ರೆ ಅಷ್ಟಕ್ಕಷ್ಟೇ. ಒಂದು ಶೇಕ್ ಕುಡಿದು ನೀವು ಕೊಟ್ಟಿರ್ತಕ್ಕಂಥ ಬಾಡಿ ಫಾರ್ಮ್ ಹೆಂಗ್ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿ ಫಾಲೋ ಮಾಡಿದ್ಮೇಲೆ ನಿಮ್ಗೆ ಚೆನ್ನಾಗ್ ಅನ್ಸಿರುತ್ತೆ. ಅದಕ್ಕೆ ದೇವ್ರು ಕೊಟ್ಟರೆ ವರ ಏನ್ ಗೊತ್ತಾ, ಇದು ನೀನು ಕುಡಿದು ಚೆನ್ನಾಗಾದ್ರೆ ಇಬ್ಬರಿಗೆ ಹೇಳಿದ್ರೆ ಶೇಕನ್ನ ಫ್ರೀ ಮಾಡ್ಕೋಬಹುದು. ಯಾರು ಕೇಳಲ್ಲ ಸರ್, ಯಾರ ಕೇಳ್ತಾರೆ? ಯಾರಿಗ್ ಗೊತ್ತಿದ್ರ ಬಗ್ಗೆ? ಅವ್ರಿಗೆ ಕಣ್ಣಿ ಕಾಣದ ಹೆಂಗ್ ಗೊತ್ತಾ? ಏನ್ ಹೇಳಿದಾರೆ ಅಜ್ಜ ಅಜ್ಜಿ, ಏನ್ ಹೇಳಿದಾರೆ? ಹೊಟ್ಟೆ ತುಂಬ ಊಟ ಮಾಡವ, ಚೆನ್ನಾಗಿ ನಿದ್ದೆ ಮಾಡ ಅಂತ ಹೇಳಿದ್ರೆ ಸರಿತಾ, ನೀ ಹೆಚ್ಚಿಗೆ ಮಾಡಿ ಡಾಕ್ಟರ್ ಹತ್ರ ಹೋಗು ಅಂತ ಹೇಳಿದ್ರೆ, ಮತ್ತೆ ಅವ್ರು ಯಾರು ನಂಬ್ತಾರೆ? ಈ ಹೊಸದಾಗಿ ಬಂದ ವೆಲ್ನೆಸ್ ಕೋಚ್ ಇದ್ದಾನೆ ಅರಬ್ ಬರ್ತಾರ? ಪ್ರೀತಿಯ ಕೋಚ್, ಹೊಸ ಕೋಚ್ ಇದ್ ಓದಿಲ್ಲ, ಕೇಳಿಲ್ಲ, ಇದ್ ಬಗ್ಗೆ ನನಗೆ ಪರಿಚಯನೇ ಇಲ್ಲ, ಟಿವಿಯಾಗ ಬಂದಿಲ್ಲ, ಎಲ್ಲಿ ಇದ್ ಹೆಂಗ್ ನಂಬ್ತೀರಿ ನಂಬಕ್ ನಿಮ್ಮನ್ನು? ಆಕ್ಚುಲಿ ಯಾರು ಶೇಕ್ ಕುಡ್ದಿರ್ತಾರೆ ಅವರಲ್ಲಿ ಇರ್ತಕ್ಕಂತ ಗೊತ್ತಾ, ಅವ್ರು ನೋಡ್ತಾರೆ. ಈಗ ನನಗೆ ಯಾರು ಗೊತ್ತಪ್ಪ, ಎಕ್ಸಾಂಪಲ್ ಓಕೆ, ಕವಿತಾಸೇ ಗೊತ್ತು, ನನ್ನ ಫಸ್ಟ್ ನೋಡಿದಾರೆ ತಿಳ್ಕೊಳ್ಳಿ. ಅವ್ರು ಹೇಳ್ತಾರೆ ಸರ್ ಫಸ್ಟ್ ಹಣ್ಣೆ ದಪ್ಪಾಗಿರಲ್ಲ ನೀವು ಅಂತ ಕೇಳ್ತಾರೆ, ಕರೆಕ್ಟಾ? ಈಗ ಅವ್ರಿಗೆ ಬರಕ್ ಆಗದಿದ್ರು ಮನಸ್ಸಿನಾಗ ಇರುತ್ತೆ, ನನಗೆ ಆಗ್ಬೇಕಿತ್ತು ಅಂತ. ಅವ್ರಿಗೆ ಅವ್ರು ಬಂದು ತಗೊಂಡು ಅವ್ರು ಕಲ್ತು ಮತ್ತೆ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಮಾಡಿ. ಚೇಂಜಿಂಗ್ ಪೀಪಲ್ ಲೈಫ್, ಜನಗಳ ಜೀವನವನ್ನ ಚೇಂಜ್ ಮಾಡಕ್ ನಿಮ್ಗೆ ಇವತ್ತೇ ಆಗಲ್ಲ, ಒಂದಿನಕ್ಕೆ ಆಗ್ಬೇಕಂತೇನಿಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಎಲ್ಲಾರ ದೇಹದ ಎಷ್ಟು ಜನ ಗೊತ್ತಿಲ್ಲ, ಯಾರಿಗೆ ಗೊತ್ತು ಪ್ಯಾಂಕ್ರಿಯಸ್ ಇದೆ ಒಳಗಡೆ, ಹೊಟ್ಟೆ ಒಳಗಂತ ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿಂಗ ಪ್ಯಾಂಕ್ರಿಯಸ್ ಅಂತ ಒಂದು ಇದೆ ಅಂತ? ಕೈಯನ್ರಿ ಮತ್ ನಮ್ಮ ಅಪ್ಪ ನಾವು ಕೇಳಿದ್ರೆ ಹೋಗಿ ಹೇಳ್ತಾ ಗೊತ್ತಾ, ಅದೇನಪ್ಪ ಹೊಸದ್ ಹೇಳ್ತಿ ಅಂತಾರೆ. ಗೊತ್ತಾಗ ಹೊಸದ್ ಒಳಗೆ ಏನೈತಿ ಅಂತ ಕೇಳಿ. ಕಿಡ್ನಿ ಎಷ್ಟಿದಾವ ಗೊತ್ತಾ? ಕಿಡ್ನಿ ಎಷ್ಟದ? ಒಂದ್ 8 ಇರ್ಬೇಕು ಮೋಸ್ಟ್ಲಿ. ಹಾರ್ಟ್ ಎಷ್ಟಿದೆ? 2 ಇರ್ಬೇಕು ಸರ್. ನೋಡಿ ಏನಾಗ್ತಂದ್ರೆ ನಮ್ಗೆ ಗೊತ್ತೇ ಇಲ್ಲ ಹೊರಗೆ, ಯಾಕಂದ್ರೆ ಯಾರು ಕಲಿಸ್ಕೊಟ್ಟಿಲ್ಲ ನಿಮಗೆ, ಕರೆಕ್ಟಾ? ಏನ್ ಸುನೀತಾ ಕಲಿಸ್ಕೊಟ್ರೆ ನಿಮ್ಗೆ ಏನಾದ್ರು ಆ ಹಾಸ್ಪಿಟ್ಲಾಗ ಮತ್ತೆ ಹೇಳ್ಕೊಟ್ಟಿರ್ತಾರೆ ಮೋಸ್ಟ್ಲಿ ಅವ್ರಿಗೆಲ್ಲ, ಮತ್ತೆ ಡೈನಿಂಗ್ ಇವರೆಲ್ಲ ಗೊತ್ತು, ಮತ್ತೆ ಪೂಜೆಗೆ ಹೇಳ್ಕೊಟ್ರಲ್ವ ಅವರೇ ಕೇಳ್ಕೊಡು, ಅವ್ರ ಕಂಪ್ಯೂಟರ್ ಇವ್ರ ಬೇರೆ ವ್ಯವಹಾರ ಗೊತ್ತಿಲ್ಲ ಅದೆಲ್ಲ. ಏನ್ ರಶ್ಮಿ ಹೇಳ್ಕೊಟ್ರೆ ಹೇಗೆ ಸರ್ ಏನಾದ್ರು ಕಿಡ್ನಿ ಬಗ್ಗೆ? ಆತ ಯಾಕೆ ಹೇಳ್ಕೊಡ್ತಾನೆ ಹೊಸ ಆತರ ಲಾರ್ಯಾಗ ಬಿಜಿ.
ಹಂಗಿಲ್ಲ, ಅದಾಗಲ್ಲ ಅದು. ಓಕೆ, ಅದಕ್ಕೆ ಅದನ್ನೇ ಕಲ್ತಿರೋ ವ್ಯಕ್ತಿಗಳ ಜೊತೆ ಹೋದ್ರೆ ಅವ್ರು ಹೇಳ್ಕೊಡ್ತಾರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು. ಇಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಕ್ಯಾಲೋರಿ ಮೆಜರ್ಮೆಂಟ್ ಮನುಷ್ಯನಿಗೆ ಮಾಡಿದ್ರೆ ದೇಹದಲ್ಲಿರ್ತಕ್ಕಂಥ ಒಂದೊಂದನ್ನ ಕಮ್ಮಿ ಮಾಡ್ಕೊಂಡು ಹೋಗ್ಬೋದು. ಒಂದೊಂದು ಕೂಡ ಕಮ್ಮಿ ಮಾಡ್ತಾ ಇವತ್ತೇ ಸರಿ ಹೋಗಲ್ಲ ನಿಮ್ಗೆ. ಡೇ ಬೈ ಡೇ, ಡೇ ಬೈ ಡೇ, ಡೇ ಬೈ ಡೇ, ಡೇ ಬೈ ಡೇ ಸ್ವಲ್ಪ ಸ್ವಲ್ಪ ಖುಷಿ ಆಗ್ತಾ, ಅಭ್ಯಾಸಗಳು ಕಮ್ಮಿ ಆಗ್ತಾ, ನಿದ್ದೆ ಚೆನ್ನಾಗಿ ಮಾಡ್ತಾ, ನೀರ್ ಚೆನ್ನಾಗಿ ಕುಡಿತಾ, ವೆಯ್ಟ್ ಲಾಸ್ 1 kg ಆಯ್ತು, ಅರ್ಧ kg ಆಯ್ತು, ಖುಷಿ ಪಡಿ. ಸ್ವಲ್ಪ ಖುಷಿ ಪಡಿ. ನೆಕ್ಸ್ಟ್ ಹಾಕಿದೆ 10 ವರ್ಷ 20 ವರ್ಷ ಹೊರಗಡೆ ಸಫರ್ ಆಗಿರ್ತೀರಿ, ಸರಿ ಹೋಗಿಲ್ಲ. BP ಶುಗರ್ ಹೊರಗಡೆ ಕಾಯಿಲೆ ಮಾಡಿದ್ರೆ ಕಾಯಿಲೆ ಅಲ್ಲ. BP ಶುಗರು ಥೈರಾಯ್ಡ್ ಕಾಯಿಲೆ ಅಲ್ಲ, ಡಿಫಿಷಿಯನ್ಸಿ ಕೊರತೆ ಬೇರೆ, ಕಾಯಿಲೆ ಬೇರೆ. ಕೊರತೆ ತಗೊಂಡೋಗಿ ಕಾಯಿಲೆ ಮಾಡ್ಕೊಂಬೇಡಿ, ಸಂಬಂಧನೇ ಇಲ್ಲ. ಓಕೆ, ಇಲ್ಲಿ ಎಷ್ಟು ಜನ ಬಂದ್ಮೇಲೆ ನಿಮ್ಗೆ BP ಶುಗರ್ ನಾರ್ಮಲಿ ಆಗ್ತಾ ಇದೆ, ರಿಸೈನ್ ಮಾಡಿ ನೋಡಿ. ಎಷ್ಟು ಜನ BP ಶುಗರ್ ಇತ್ತಿತ್ತು ಮನೆ, ನಿಮ್ಮ ಯಜಮಾನಿಗಿತ್ತು, ನಿನ್ನಿಗಿತ್ತು, ಯಾರಿಗಿತ್ತು ನಿಮ್ಮ ಮನೇಲಿ ನಾರ್ಮಲ್ ಆಗ್ತಾ ಇದೆ, ರೈಸನ್ ಮಾಡಿ. ಯಾರಿಗಿರ್ಲಿ ಮನೆ ಹುಟ್ಟೆ ನಾರ್ಮಲ್ ಆಗ್ತದೆ ಸರ್ ಈಗ ಅನ್ನೋರು. ಅರ್ಥ ಆಗ್ತಾ ಇದೆಯಾ? ನಾರ್ಮಲ್ ಆಗ್ತಾ ಇದೆ. ಓಕೆ, ವಿಜಯಲಕ್ಷ್ಮಣಮ್ಮ, ಮಂಜುಳಾ ಮಲ್ಲಿಕಾರ್ಜುನ್, ಅರ್ಥ ಆಗ್ತಾ ಇದೆ ಇಲ್ಲಿದ್ದಾರೆ, ಮತ್ತೆ ಮಂಜುಳಾ ಸೌಮ್ಯ. ಓಕೆ, ಇವರೆಲ್ಲ ನಾರ್ಮಲ್ ಎಷ್ಟು ವರ್ಷ ಚೆಕ್ ಮಾಡಿ. ಸುಮ್ಮನೆ ಕ್ವಶನ್ ಕೇಳ್ತೀನಿ ಮೇಡಮ್, ಎಷ್ಟು ವರ್ಷ ಮೇಡಮ್, ಸುಮ್ಮನೆ ಹಂಗೆ ಹೇಳಿ. BP